ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಚಪ್ಪ ಬಂದಿದ್ದೀನಿ. ನಾನಿವತ್ತು ದೇವರಿಪ್ರಿಗಿ ವಿಧಾನಸಭಾ ಮತಕ್ಷೇತ್ರದಲ್ಲಿದ್ದೇನೆ. ವಿಜಯಪುರ ಜಿಲ್ಲೆಯಲ್ಲಿ ಏಕೈಕ ಜೆಡಿಎಸ್ ಶಾಸಕ ರಾಜುಗೌಡ ಪಾಟೀಲ್ ಪ್ರತಿನಿಧಿಸುವ ಕ್ಷೇತ್ರವಿದು. ಕಳೆದ 2 ವರ್ಷಗಳಲ್ಲಿ ರಾಜುಗೌಡ ಪಾಟೀಲ್ ಅಭಿವೃದ್ಧಿ ಕಾರ್ಯ ಮಾಡಿದಾರೋ ಇಲ್ಲವೋ ಅನ್ನೋದರ ಬಗ್ಗೆ ಕ್ಷೇತ್ರ ಜನತೆಯಿಂದ ತಿಳಿದುಕೊಳ್ಳೋಣ ಬನ್ನಿ. ನಾನೀಗ ದೇವರಿಪ್ರಿಗಿ ಬಸ್ ನಿಲ್ದಾಣ ಬಳಿ ಇದ್ದೀನಿ. ಜೆಡಿಎಸ್ನ ಶಾಸಕ ರಾಜುಗೌಡ ಪಾಟೀಲ್ 2 ವರ್ಷಗಳಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡ್ಯಾರ ಇಲ್ಲೋ ಅನ್ನೋದನ್ನು ಇಲ್ಲಿನ ಜನರಿಂದ ಕೇಳಿ ತಿಳ್ಕೊಂಡು ಬನ್ನಿ. ಸರ್, ಈಗ ನಿಮ್ಮ ದೇವರಿಪ್ರಿಗಿ ಶಾಸಕರು ರಾಜುಗೌಡರು ಏನಾರು ಅಭಿವೃದ್ಧಿ ಕೆಲಸ ಮಾಡ್ಯಾರ ಸರ್? ಮಾಡಿದಾರೆ ಸರ್. ಏನೇನು ಮಾಡ್ಯಾರ ಸರ್? ಇವೇ ಬಸ್ ಸ್ಟಾಪ್, ಬಸ್ ಸ್ಟ್ಯಾಂಡ್ ಇದ್ರ ನಿರ್ಮಾಣ ಮಾಡಿದಾರೆ ಸರ್. ಮತ್ತು ಕೆರೆ ನೀರು ಸರ್, ರಸ್ತೆ ಮತ್ತು ಸ್ಕೂಲ್ ಒಳಗೆ ಹಂಗೆ ಏನೋ ಅನುದಾನ ಮಾಡಿದಾರೆ ಸರ್. ಪರವಾಗಿಲ್ಲ ಸರ್. ಪರವಾಗಿಲ್ಲ. ಹಾಂ ಸರ್. ಏನು ನಿಮ್ಮ ಏನೋ ಸಮಸ್ಯೆ ಇದ್ರೂ ಸ್ಪಂದಿಸ್ತಾರೆ ಸರ್. 2 ವರ್ಷದಾಗ ಈಗ ಆಲ್ರೆಡಿ ಮಾಡ್ಲಾತ್ತಾರೆ. ಅಂದ್ರೆ ಕೆಲಸ ಅಷ್ಟೊಂದು ಸುಲಭ ಆಗೈತಿ. ಅಷ್ಟೊಂದು ಸ್ಪೀಡಾಗಿ ಯಾವುದೂ ಇಲ್ಲ. ಮನೆ ಒಂದು ಇಂದಿರಾ ಕ್ಯಾಂಟೀನ್ ಅಂತ ಓಪನಿಂಗ್ ಮಾಡಿದ್ರೆ ಅಷ್ಟೊಂದು ಊಟ ತುಂಡು ಸರಿಯಾಗಿ ಕೊಡ್ತಾ ಇಲ್ಲ. ಅದು ಸ್ವಲ್ಪ ಕರೆಕ್ಟಾಗಿ ರಸ್ತೆಗಳು ಮಾಡ್ತಾ ಇದ್ದಾರೆ ಸರ್. ಮಾಡ್ತಾ ಇದ್ದಾರೆ. ಏನು ಮಾಡಿಲ್ಲ. ಏನು ಮುಂದೂ ಬರೋದಿಲ್ಲ, ಹಿಂದೂ ಬರೋದಿಲ್ಲ. ಇದಕ್ಕಿದ್ದಂಗೆ ಹೇಳ್ತೀನಿ, ನಾವು ಹೆಂಗೆ ಕರಲ್ಲ. ಯಾವ ಕೆಲಸನೂ ಮಾಡಿಲ್ಲ. ಜೀವಂತ MLA ಅಲ್ಲ. ಏನು ಇಲೆಕ್ಷನ್ ಸಂದರ್ಭದಾಗ ಏನು ನೋಡಿ ಹಾಕಿದ್ರು ಜನ? ಏನು ನೋಡಕ್ಕೆ ಸುಮ್ಮ ಏನು ಬಿದ್ರೆ ಸಾಯ್ತಾನೆ ಅಂತ ಹಾಕ್ಯಾರ. ಮತ್ತೇನು ಹಾಕ್ಯಾರ? ಏನು ಅನ್ಕಂಪನಿಂದ ಹಾಕ್ಯಾರ. ಅದು 2-3 ಸಲ ಐತಿ ಬಿದ್ದಾನ. ಈ ಸಲ ಏನದ ಏನೋ ಸಮಾಧಾನ ಒಳ್ಳೆಯವನ್ನ ಬಂದು ಕೆಲಸ ಮಾಡ್ತಾನೆ ಅಂತ ಒಂದು ಆಸೆಗೋಸ್ಕರ ಹಾಕಿದ್ರು. ಅವು ಏನು ಕೆಲಸ ಮಾಡಿರಲ್ಲ, ಸಾಕರ್ಮನೆ ಗಳಿಸ್ಕೊಂಡು ಕೂತ್ಬಿಟ್ಟ. ಈಗ ನಿಮ್ಮ ನಿರೀಕ್ಷೆ ತಕ್ಕಂಗೆ ಏನು ಕೆಲಸ ಮಾಡ್ತಾರೆ? ಇಲ್ಲ ಇಲ್ಲ ಒಂದು ಏನು ಅಭಿವೃದ್ಧಿ ಕೆಲಸ ಮಾಡತ್ತಾರೆ? ಏನೇನು ಮಾಡಕತ್ತಾರೆ? ಏನು ಇದು ಮಾಡ್ಯಾರ್ರಿ, ಏನು ಸಿಸಿ ರೋಡ ಪಾಡ ಯಾವ ಹಾಕಿ ಕೊಟ್ಟಾರ್ರಿ ಅಲ್ಲಿ. ಏನಾರ ಸಮಸ್ಯೆ ತೊಗೊಂಡು ಬೇಕಾದ್ರೆ ಸ್ಪಂದನೆ ಮಾಡ್ತಾರೆ? ಮಾಡ್ತಾರ್ರಿ. ಏನಿಲ್ಲ ಗುಜಾಳ ರೋಡ್ ರೀ ಸರ. ಇವ್ರು ಇಟ್ಟಿದ್ರಿ ಸೋಮನಗೌಡ್ರಿ. ಅದು ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಹಾಕ್ಯಾರ ಸರ್. ಬೇರೆ ಕಡೆ ಹಾಕಿದ್ರೆ ಈಗ ನಿಮ್ಗೆ ಏನು ಗೆದ್ದು ಬಂದ್ರೆ ಇದನ್ನ ಮಾಡ್ತೀನಿ ಅಂತ ಏನು ಭರವಸೆ ಕೊಟ್ಟಿದ್ರನೇ? ಇಲ್ಲಿ ಏನು ಕೊಟ್ಟಿದ್ರಿ ಸರ್, ಮಾಡೇ ಇಲ್ಲಲ್ರಿ. ಮಾಡೇ ಇಲ್ಲ. ಅವ್ರ ಕೆಲಸ ಕಾರ್ಯ ನೋಡಿದ್ರೆ ಏನು ಅನ್ಸುತ್ತೆ? ಈಗ 2 ವರ್ಷದ ಏನು ಚೆನ್ನಾಗಿ ಮಾಡ್ಯಾರ ಇಲ್ಲೋ ಅನ್ಸುತ್ತೆ? ಈಗ ಇನ್ನ ಏನು ಮಾಡಿಲ್ಲ ಸರ್, ಮುಂದೆ ಏನು ಮಾಡ್ತಾರ? ನಮ್ಮೂರಾಗ ಇಲ್ಲಿ ಸಂತ ಭವನ ಹಾಕ್ಯಾರ, ಎಷ್ಟಿದೊಂದು ಅದು ಹಾಕ್ಯಾರ, ಮಾರ್ಕೆಟ್ ಪಳ್ಳಿದ್ ಹಾಕ್ಯಾರ. ಎಲ್ಲ ಕೆಲಸಗಳು ಮಾಡ್ಯಾರ. ಡಾಂಬರ್ ರೋಡ್ ಮಾಡ್ಯಾರ. ಕೆಲಸಗಳು ನಡೆದಾವ. ಇಂಗ್ಲಿಗೆ ಏನು ಮಾಡ್ಯಾರ? ಬಸ್ ಸ್ಟ್ಯಾಂಡ್ ಸೋಮನಗೌಡ ರೊಕ್ಕ ಹಾಕ್ಯಾನ. ಇವ್ರು ಉದ್ಘಾಟನೆ ಮಾಡಕ್ ಬಂದಾರ ಕಟ್ಟಿಂದ. ಏನೋ ಅವ್ರು ಸೋಮನಗೌಡ ಹೊಟ್ಟೆ ಕೆಲಸ ಮಾಡಿ ಇವ್ರು ಎಲ್ಲಾ ಸೋಮನಗೌಡ ಮಾಡಿದ್ರೆ ಯಾವ ಮಾಡಿ. ಇಲ್ಲೇ ಪಕ್ಕದ ಹಳ್ಳಿಲಿ ಒಂದು ಕರ್ಬಣ್ಣಾಳ ಒಂದು 200 ಮನೆ ಅಷ್ಟೇ ಅದಾವು. 200 ಮನೆಗೆ ಒಂದು 5 ಕೋಟಿ ಒಂದು ಕೆಲಸ ಹಾಕಿ ಕೊಟ್ಟಾರ. ಒಂದು ಮಸೀದಿಗೆ ಒಂದು 5 ಲಕ್ಷ ಹಾಕಿ ಕೊಟ್ಟಾರ. ಮತ್ತು ಇನ್ನೊಂದು ಬೇರೆ ಅದಕ್ಕೆ ಒಂದು ಒಟ್ಟು ಒಂದು 500 ಕೋಟಿ ರೂಪಾಯಿ ಕೆಲಸ ಹಾಕಿ ಕೊಟ್ಟಾರ ಸರ್. ನೆರವಾಗಿ ನಡೆದಾವ ಸರ್. ಈಗ ಮತ್ತೆ ಯಾವ್ದು ನೆರವು ಅದನ್ನು ಹೋರಾಟ ಮಾಡಕತ್ತಾರ ಸರ್. ಈಗಿನ ಒಂದು 2 ವರ್ಷದ ಇವ್ರ ಕಾರ್ಯಚಟುವಟಿಕೆ ನೋಡಿ 10 ಮಾರ್ಕ್ಸ್ ಇಟ್ಟರೆ ನೀವು ಎಷ್ಟು ಕೊಡ್ತೀರ? 10 ಮಾರ್ಕ್ಸ್ ಸರ್ 8 ಮಾರ್ಕ್ಸ್ ಕೊಡ್ತೀನಿ ನೋಡಿ ಸರ್. ಓಕೆ ಸರ್. ಏನೇನು ಮಾಡಿದೆ? ಯಾರಿಗೂ ಏನು ಮಾಡಿಲ್ಲ. ಏನೇನು ಇಲ್ಲ. ಎಲೆಕ್ಷನ್ದಾಗ ಏನು ಹೇಳಿದ್ರು ಮಾಡ್ತೀನಿ ಅಂತ ಮಾಡ್ತೀನಿ ಅಂತ ರಗಡ್ ಹೇಳೋಣ, ಆದ್ರೂ ಮಾಡಿಲ್ಲ. ಏನಾಗಬೇಕಾಗಿದೆ ಕೆಲಸ ಇದೆ? ರಗಡದವು ಕೆಲಸಗಳು. ಪೈಪ್ಲೈನ್ ಮಾಡ್ಯಾರ ಇಲ್ಲಿ. ಯಾವ ಒಂದಕ್ಕೂ ನೀರಿಲ್ಲ. ಪೈಪ್ಲೈನ್ ಹೊಲಗಳಿಗೆ ನೀರು ಬಿಡ್ತಾರ ಇಲ್ಲ. ಏನ್ ನೀರನೇ ಇಲ್ಲ ಅದಕ್ಕೆ. ಮತ್ತೆ ಇದು ಗ್ಯಾರಂಟಿ ಯೋಜನೆ ರೊಕ್ಕ ಅಲ್ಲಿ ಕೊಡತ್ತಾರೆ ಇಲ್ಲಿ ಕೊಟ್ರ ಯಾರು? ಮತ್ತೆ ಪೈಪ್ ಯಾಕೆ ಹಾಕ್ಬೇಕು? ಹಂಗಾದ್ರೆ ಗ್ಯಾರಂಟಿ ಯೋಜನೆ ಕೊಟ್ರೆ ಪೈಪ್ ಯಾಕೆ ಹಾಕ್ಬೇಕು? ಇಲ್ಲಿ ಹೊಲಗೊಳದಾಗ ಹೊಲಗಳು ಲುಕ್ಷನ್ ಮಾಡ್ಕೊಂಡ್ಕೆ ಒಂದೊಂದು 2 ಬಿಗೆ ಹೊಲಗಳು ಹೋಗ್ಯಾವ ಈಗ. ಅದಕ್ಕೆ ಮತ್ತೆ ಮುಂದೆ ಹೆಂಗೆ ಮಾಡ್ಬೇಕು? ಏನಾದ್ರು ಸಮಸ್ಯೆ ತಗೊಂಡು ಭೇಟಿ ಹಾಕರ ಯಾರು? ಭೇಟಿ ಆಗಲ್ಲ ಅವ. ಬರೋದೇ ಇಲ್ಲ, ಮೂರಿಗೆ ಬರೋದಿಲ್ಲ ಅವ. ಆಗ್ಯಾವ್ರಿ ಯೋಜನೆಗಳು ಇಲ್ಲ ಅನ್ನಂಗಿಲ್ಲ. ಯಾವ ಕೆಲಸ ಬರಾಬರಿ ಇಲ್ಲ. ಯಾವ ಬರಾಬರಿ ಇಲ್ಲ. ಅಭಿವೃದ್ಧಿ ನಿಂತು ಮಾಡ್ತೇವಂದ್ರೆ ಯಾವ ಕೆಲಸ ಇಲ್ಲ. 1 ತಾಸು ಮಾಡೋದು ಬಿಡಾಡಿ ಹೆಂಗಸರ್ಗತ್ತಿಲ್ಲ. ಬಸ್ ಸ್ಟ್ಯಾಂಡಿಗೆ ಬರೋದು ನಾವು. ಅಲ್ಲಿ ಪೂರ್ತಿ ನೀರಾವರಿ ಅದ್ರ ನಾವೇ ಕೇಳಿ ಬರೋದು ಬರಂಗಿಲ್ಲ. ಇಲ್ಲಿ 2 ದಿವಸ ಮಳೆ ಹೋಗ್ಬಿಟ್ರೆ ಇಟ್ಟು ಗೋಯಿಂದ ಏನು ಮಾಡೋದು? ಯಾರು ಮುಂದೊಳ್ಬೇಕು ಕೇಳು? ಏನು
ಪೂರ್ಣ ನಿರ್ವಹಣೆ ಯಾರಿಗೆ ಕೇಳ್ಬೇಕ್ರಿ MLA ಅವ್ರು ನಮ್ಮನ್ನೆಲ್ಲ ಮಾತಾಡ್ತಾರೆ ಇಲೆಕ್ಷನ್ದಾಗ ಮಾತಾಡ್ತಾರ ಅವರು ಈಗ ಯಾಕೆ ಮಾತಾಡ್ತಾರ ಅವರು 5 ವರ್ಷ ತನಕ ಗಾಟಿ ಹೊಡ್ಕೊತ ಹೋಗುದು ನಾವು ಇಷ್ಟೇ ಹೆಂಗ್ರಿ ಅಡ್ಡಾಡ್ತಾರ ಬಿಡ್ತಾರ ಯಾರಿಗೂ ಗೊತ್ತು ದುಡಿಲಾರ್ದೆ ನಮಗೆ ನೆಲೆ ಇರಂಗಿಲ್ಲ ಅವ್ನು ಕಾಯ್ಕೊ ಕುಂದ್ರು ನಾವು ಇನ್ನು ಸರ್ ಮೊದಲೇ ಯೋಜನೆಗಳದ ಆಗ್ಯಾವ್ರಿ ಮೊದಲ ಮೊದಲ ಶಾಸಕರಿದ್ದ ಈ ಶಾಸಕರು ಬಂದಿಂದ ಏನೂ ಆಗಿಲ್ಲ ಪ್ರೆಸೆಂಟ್ಲಿ ಪೆಂಡಿಂಗ್ ಬಿದ್ದವು ಈಗ ಕೆನಲ್ ನಮ್ಮ ಹೊಲದಾಗ ಕೆನಲ್ ಹೋಗೈತಿ ಕೆನಲ್ ಹೋದ್ರೆ ನೀರ್ಲೆ ಏನಿಲ್ಲ ಚೆಂಬರ್ಗಳು ಕೂತಾವೆ ನಾವೆಲ್ಲ ಹೆಡ್ ಆಫೀಸ್ಗೆ ಭೇಟಿ ಬಂದು ಆಲಿಮಟ್ಟಿ ಹೋಗಿ ಕೃಷ್ಣ ಯೋಜನೆ ಹೋಗಿ ಬಟ್ ಆಗಿಲ್ಲ ಅವರು ಶಾಸಕರು 1-2 ಸಲ ಹೇಳಿವ್ರಿ ಮಾಡ್ತೀವಿ ಅಂತಾರ ಆಗಿಲ್ಲ ಅವ್ರ ಕೆನಲ್ದವ್ರು ಏನೋ ಬಿಲ್ ಆಗಿಲ್ಲ ನಮ್ಮ ಅದು ಆಗಿಲ್ಲತ್ತೆ ಕ್ಯಾಂಪ್ನ ಕಿತ್ಕೊಂಡು ಹೋಗ್ಯಾರಿ ಕೆನಲ್ ಹೌದು ಸರಿ ರೀ ಅದು JDS ಅದಾರು ಕಾಂಗ್ರೆಸ್ BJP ಅದು ಏನೋ ಬರಲ್ಲ ರೀ ಅವ್ನು ಶಾಸಕರಿಗೆ ಕೇಳಬೇಕಾಗ್ತದೆ ಪ್ರೆಸೆಂಟಿ ಶಾಸಕ ನಮ್ಮ ಭಾಗದ ಯಾರದಾರ ಅವ್ರಿಗೆ ಕೇಳಬೇಕು ಸ್ಪಂದನೆ ಮೊನ್ನೆ ಒಂದು ಸಲ ಮಾಡಿದ್ದೀರಿ ಹೊಳಿ ಕೇಳಿಲ್ರಿ ಮತ್ತೆ ಹೊಳಿ ಕೇಳಿಲ್ರಿ ನೀರಿಗೆ ಮತ್ತೇನು ಕೆಲಸಗಳು ಏನೂ ಇಲ್ರಿ ಏನೋ ಯೋಜನೆಗಳನ್ನೆಲ್ಲ ರಗಡದವ್ರಿ ಮೊದಲು ಮಾಡಿದ್ವಿ ಈಗಿನ ಮತ್ತೆ ಏನು ಪ್ರೆಸೆಂಟ್ಲಿ ಇಲ್ರಿ ಮೊದಲು ಸೋಮಗಡಿದ್ದು ಯೋಜನೆಗಳನ್ನ ಪೆಂಡಿಂಗ್ ಉಳಿದವ್ರಿ ಅವಿದ್ವೇ ಆಗಿಲ್ಲ ಈಗ 58 ಲಕ್ಷ ರೂಪಾಯಿ ಬಿಲ್ ಬಂದಿತ್ತು ಶಿಶು ರೋಡ್ದು ಒಂದು ನಮ್ಮ ಓಣಿದಂಥ ಪಳಿ ಓಣ್ಯಾಗ ಅದಕ್ಕಿತ್ತಿ ಬೇರೆ ಕಡೆ ಹಾಕೊಂಡ್ರು ಅದು ಅವರೇ ಆದಂಥ ಲೀಡರ್ಗಳಿದ್ದವರು ಅವರಂಥ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರು ಅವರೇ ಅದಾರ ಅಧ್ಯಕ್ಷರು ಅವರೇ ಅದಾರ ಏನು ಕೇಳೋಕ್ಕಾದ್ರೆ ನಡೆಯಂಗಿಲ್ಲ ಸಮಸ್ಯೆಗಳಕ್ಕ ಊರು ಹೊತ್ತೇಂತ್ರ ಈಗ ತಮ್ಮ ಅಂತ ಗ್ರ್ಯಾಂಟ್ಗಳು ಮೊದಲು ಗುದ್ಲಿ ಪೂಜೆ ಸಲಿಕೆ ಪೂಜೆ ಮಾಡಿದಂಥ ಕಿತ್ತಿ ಬೇರೆ ಕಡೆ ಹಾಕೊಂಡ್ರು ಅಜ್ಜಾರ ಈಗ ನಿಮ್ಮ ರಾಜಗೌಡ ಪಾಟೀಲ್ 2 ವರ್ಷ ಆಯ್ತು ಶಾಸಕರಾಗಿ ಏನೋ ಕೆಲಸ ಮಾಡ್ಯಾರ ಇಲ್ಲಿ ನಮ್ದು ಏನು ಮಾಡಿಲ್ರಿ ಕೆಲಸ ಏನು ಮಾಡಿಲ್ಲ ಬರೀ ಓಟ್ ಹಾಕ್ಸೋಕೆ ಇಟ್ಟಾರಿ ನಮ್ಮ ಕಡೆ ಏನು ಮಾಡ್ಕೊಂಡು ಮಾಡಿಲ್ರಿ ಏನು ಮಾಡಿಲ್ರಿ ನಮಗ ನೀರು ನಮ್ಗೆ ಕುಡಿ ನೀರು ಅದೇ ಕುಡಿ ನೀರು ಫಿಲ್ಟರ್ ನೀರು ರೊಕ್ಕ ಹಾಕ್ತಿ ತರ್ತೀರಿ ಈಗ 2 ವರ್ಷ ಆಯ್ತು ಗೆದ್ದವ್ರಿ ಏನು ಮಾಡಿಲ್ಲ ಬರ್ಲಿ ಅವ್ ನಮ್ಮ ಊರಿಗೆ ಓಟ್ ಹಾಕತ್ತವ ರಾಜುಗೌಡ ಇಲ್ಲಿಗೆ ಬರಬೇಕು ಈಗ ತಾನೇ ದೊಡ್ಡದೊಂದು 100 ಮಂದಿದ 500,000 ಹಿಡಿದು ಒಂದು ಬಿಲ್ಡಿಂಗ್ ಕಟ್ಕೊಂಡು ಕೂತಾನ ತಮ್ಮ ಮತದಾನಗಳು ಗೆದ್ರು ನಮ್ಮಂತವ್ರು ಬಡವರು ಮಕ್ಕಳು ಹೊಲ ಮನಿ ಇಲ್ಲದವ್ರು ಬೆಳೆ ಇಲ್ಲ ನಮ್ಗೆ ದುಡ್ಕೊಂತಿಲ್ಲ ಕೂಳಿಲ್ಲ ಇನ್ನ ಸಿದ್ದರಾಮಯ್ಯ 2,000 ಹಾಕ್ಯಾನ ಅವನು ತಿಂದೀವಿ ಗಂಜಿ ಅವನಿಗೆ ಓಟ್ ಹಾಕೋದು ಓಟ ಯಾರಿಗೆ ಇಂದಿರಾ ಗಾಂಧಿಗೆ ಏನು ಮಾಡಿಲ್ಲ ಗಪ್ಪ ತಾಳಿ ತಂದು ನನ್ನ ಮನೆ ಬಾಗಿಲಿಗೆ ಹೋಗದ ತಾಳಿ ನೋಡಿ ನಾವು ಹಾಕಿವಿ ಅವ ನಮ್ಮ ಊರಿಗೆ ಮಾತ್ರ ಬಂದಿಲ್ಲ ನೀವು ಹೆಂಗದ್ರಿ ಅಂತ ಕೇಳಿಲ್ಲ ಹೋಗ್ಲಿ ಏನ್ ಮಾಡ್ಯಾರ ಅಂತ ಹೇಳ್ಬೇಕ್ರಿ ಅವ್ರಿಗೆ ಗೆದ್ದಿಂದ 15 ಇಲ್ರಿ ಕಡೆ ಮನೆ ಕಡೆ ಬಂದಿಲ್ರಿ ಅವ್ರು ಇಲ್ರಿ ಮತ್ತು ನಾವು ಒಂದ್ಸಲ MLA ಆದ್ರು ನಮ್ಮ ಟಿಕೆಟ್ ಕೊಡಕ್ಕೆ ಅವರು ಹಿಂಜರಿತಾರ ಆ ಪಕ್ಷ ಬರಿಬಾರ್ದು ಪಕ್ಷ ನಮ್ಮ ರಾಜ್ಯದಾಗ BJPನೇ ಒಳ್ಳೆ ಪಕ್ಷ ಅವ್ರು ಏನು ಮಾಡಿಲ್ರಿ ಸೋಮನಗೌಡರು ಇದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ ಇಷ್ಟೆಲ್ಲ ಅಭಿವೃದ್ಧಿ ಆಗಿದ್ದು ಅವರಿಂದ ರೀ ಇದೆ ನಾವು ಎಲ್ಲ ಟಿಕೆಟ್ ಏನೂ ಇಲ್ಲ ಹೂನಿಪರಿಗೆ ಅಂದ್ರೆ ಬರಿಬಾರ್ದಾಗಿತ್ತು ಮೊದಲ ಸ್ವಲ್ಪ ಹೂ ಅರಳಾಕತ್ತು ಸೋಮನಗೌಡ ಪುಣ್ಯತೆ ಅಂತ ಇವ್ರಿಂದ ಏನೂ ಸಾಧ್ಯ ಇಲ್ಲ ಇವ್ರಿಗೆ ಏನದ್ರಿ ಇವ 36 ಕಾಲ ಮಕ್ಕಳು ಹೊಲ್ದಾಗ ಈಗ ಮೊದಲು ಕೂಳಿಗೆ ಹೇಳ್ರಿ ಇದು ನಿಮ್ಗೆ ಏನದ ಅಧಿಕಾರ ನಿಮ್ಗೆ ಕೊಡ್ತಾರೆ ಜನರು ಏನೋ ಸಮಸ್ಯೆ ತೊಗೊಂಡು ಭೇಟಿ ಆಗ್ತಾರ ಭೇಟಿ ಹಾಕರಿ ಕಾಲೇ ರೀ ನಾವು ನೀವು ಮಾಡಿ ಇಲೆಕ್ಷನ್ ಮಾಡಿ ಹೇಳ್ತಾರ್ರಿ ಮನೆ ನಮ್ಮ 100 ರೂಪಾಯಿ 200 ರೂಪಾಯಿ ಅರು ಕೆಳಗೆ ಹೋಗಿ ಕೊಡ್ಸಿನ ಹತ್ರ ಆಡಳಿತ ಪಕ್ಷ ಇಲ್ರಿ ಅದರಲ್ಲಿ ಕೆಲಸ ಚಲೋ ಮಾಡಾಕತ್ತಾರ ನಿಮ್ಮೂರಾಗ ಏನು ಮಾಡ್ಯಾರ ಈಗ ಮತ್ತೆ ಈ ರೋಡ್ ಆಗ್ಯದ್ರಿ ನಮ್ದು ಇಲ್ಲಿಂದ ಇಬ್ಬರಿ ತನಕ ಊಟ ತನಕ ರೀ ರೋಡ್ ಆಗ್ಯದ್ರಿ ಮತ್ತೆ ಅಲ್ಲಿ ಕೆಲಸಗಳು ನಡೆದಾವು ಏನು ಸಮಸ್ಯೆ ಇದ್ದರೆ ನೀವು ಹೋಗಿ ಭೇಟಿ ಆದ್ರೆ ಪರಿಹಾರ ಮಾಡ್ತಾರೆ ಸರ್ಕಾರದಿಂದ ಏನು ವ್ಯವಸ್ಥೆ ಮಾಡ್ತಾರೆ ಮತ್ತೆ ಕೆಲವೊಂದು ಕಡೆ ಏನು ಮಾಡಿಲ್ಲ ಅನ್ನಕತ್ತಾರೆ ಭಾಳ ಮಂದಿ ಇಲ್ಲ ಮಾಡ್ಯಾರ ನಮ್ಮೂರಿಗೆ ಮಾಡ್ಯಾರ ಅಂದ್ರೆ ನಿಮ್ಮೂರಾಗ ಅಟ್ಟ ಮಾಡ್ಯಾರ ಅಂದಂಗ ಇಲ್ಲ ಮಾಡ್ಯಾರ ಮತ್ತೆ ಸರಡಿಗೆ ಮಾಡ್ಯಾರ ಬೋದಾದ ಮಾಡ್ಯಾರ ಈಗ ಈ ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಹಣ ಬರೋರು ಅನ್ನಕತ್ತಾರ ಬರೀ ಅದಕ್ಕೆ ಹೊಂಟೈತಿ ರೊಕ್ಕ ಏನ್ ಮಾಡೋದು ಇಲ್ರಿ ಮಾಡ್ತಾರ ಮಾಡ್ಯಾರ 2,000 ರೂಪಾಯಿ ಬರ್ತದ ನಿಮ್ಗೆ ಬರ್ತಾರ ಫ್ರೀ ಅಡ್ಡಾಡಕತ್ತೀರಿ ಈ ಬಂದಾಗ 1-2 ತಿಂಗಳು ಆಯ್ತು ಬಂದೇ ಇಲ್ಲ 2 ತಿಂಗಳಿದ್ರೆ ಇಲ್ರಿ 2 ತಿಂಗಳು ಮಾಡ್ತೀವಿ ಏನ್ರಿ ಕೆಲಸ ಮಾಡ್ತೇವೆ ಅಂದಿದ್ರಿ ಏನು ಮಾಡೇ ಇಲ್ರಿ ನಮ್ಮ ಊರಾಗ್ರಿ ಬಂದೇ ಇಲ್ಲ ಏನು ಬಂದೇ ಇಲ್ರಿ ನಮ್ಮ ಊರ್ನ ಐದೇ ಇಲ್ರಿ ರಸ್ತೆ ಹೆಂಗದ ನಿಮ್ಮ ನಾವ್ ಗೊಜ್ಜನಾಗೆ ತಿರ್ಗಾಡ್ತೀವಿ ನೋಡ್ರಿ ಈಗ ನಮ್ಮ ಮನೆಗೆ ಹ್ಞೂನ್ರಿ ಮತ್ತೆ ಹೇಳಿದ್ರೆ ಏನಾರ ಮಾಡ್ಬೇಕಲ್ಲ ರಸ್ತೆ ಮಾಡೇ ಇಲ್ರಿ ನಾವು ಏನು ಕೇಳೇ ಇಲ್ರಿ ಏನು ಮಾಡ್ಯಾರನ್ರಿ ಗಣ ಮಕ್ಕಳು ಈಗ 2,000 ರೂಪಾಯಿ ಬರ್ತದ ಹ್ಞೂನ್ರಿ ಬರ್ತಾವ್ರಿ ಅಕ್ಕಿನೂ ಬರ್ತಾವ್ರಿ ಕರೆಂಟ್ ಫ್ರೀ ಕರೆಂಟ್ ಫ್ರೀ ಅದಾವ್ರಿ ಐತಾ ಹ್ಞೂನ್ರಿ ಮತ್ತೆ ಅದಕ್ಕೆಲ್ಲ ರೊಕ್ಕ ಖರ್ಚಾಗೈತಿ ಇದಕ್ಕೆ ರಸ್ತೆಗೆ ರಸ್ತೆ ಮಾಡಿಲ್ಲ ನೋಡ್ರಿ ರಸ್ತೆ ಮಾಡ್ಬೇಕಂತೀರಿ ಮಾಡ್ಬೇಕತ್ತೀವ್ರಿ ನಿಮ್ಮ MLA ರಾಜಗೌಡ್ರು 2 ವರ್ಷ ಆಯ್ತು MLA ಆಗಿ ಏನಾರ 2 ವರ್ಷದ ಅಭಿವೃದ್ಧಿ ಕಾರ್ಯ ಮಾಡ್ಯಾರ ಇಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರು ಏನು ಹೇಳಿದ್ರು ಏನೂ ಮಾಡಿಲ್ಲ ಬಂದಿರ್ತಾರೆ ಇಲ್ಲಿ ಕ್ಷೇತ್ರಕ್ಕೆ ಬಂದಿರ್ತಾರೆ ಯಾವಾಗ ಯಾರು ಭೇಟಿ ಮತ್ತೆ ಈಗ ಚುನಾವಣೆ ಸಂದರ್ಭ ಏನೋ ಭರವಸೆ ಕೊಟ್ಟಿದ್ರಿ ಕೊಟ್ಟವ್ರು ಏನೂ ಮಾಡಿಲ್ಲ ಏನು ಮಾಡಿಲ್ಲ
ಅವ್ರು 2 ವರ್ಷದ ಕಾರ್ಯದ ಏನು ಕಾರ್ಯವೈಖರಿ ತೃಪ್ತಿ ಅನ್ಸುತ್ತಾ ಹೆಂಗ ಏನೂ ಮಾಡಿಲ್ಲ ಹೆಂಗೆ ತೃಪ್ತಿ ಅಂತ ಅದು ಗ್ಯಾರಂಟಿ ಯೋಜನೆ ಏನಾರು ಆಗುತ್ತಲ್ಲ ಏನು ನಮ್ಮ ಕ್ಷೇತ್ರದಲ್ಲಿ ಸರ್ 2.5 ವರ್ಷದ್ದು ಇನ್ನೂ ಅವ್ರದ್ದು ಅಭಿವೃದ್ಧಿ ಕೆಲಸ ಇನ್ನೂ ಆಗಿಲ್ಲ. ಇನ್ನು ಮುಂದೆ ಏನೇನು ಆಗಿದ್ದು ಅನ್ನೋದು ರಾಜಗೌಡ ಮಾಡಿದ್ದು ಅವ್ರು ಉದ್ಘಾಟನೆ ಮಾಡಾಕತ್ತಾರೆ ಅಷ್ಟೇ. ಸೋಮನಗೌಡ ಮಾಡಿದ್ದು ರಾಜಗೌಡ ಓಪನಿಂಗ್ ಮಾಡಾಕತ್ತಾರೆ ಅಷ್ಟೇ. ಮತ್ತೆ ಇನ್ನೂ ಅಭಿವೃದ್ಧಿ ಕೆಲಸ ಇನ್ನೂ ಆಗಿಲ್ಲ ಅವ್ರಿಗೆ. ಬೀದಿ ಬದಿ ವ್ಯಾಪಾರಸ್ಥರ ಸಮಸ್ಯೆಗಳಿಗೆ ಏನಾರು ಹೇಳಿದ್ರೆ ಸ್ಪಂದನೆ ಮಾಡ್ತಾರೆ? ಏನು ಮಾಡಿಲ್ಲ ಇನ್ನೂ ಅವ್ರಿಗೆ ಹೊಟ್ಟೆ ಬಂದೇ ಇಲ್ಲ. ಅವ್ರು ನಮ್ಮ ಜೊತೆ ಇನ್ನೂ ಏನು ಇದೂ ಇಲ್ಲ. ಬರ್ತಾರ ಹೋಗ್ತಾರೆ ಆ ಕಡೆ ಇಲ್ಲ. ಯಾಕಂದರೆ ಹೆಚ್ಚು ಕಮ್ಮಿ ಟ್ರಾಫಿಕ್ ಜಾಮ್ ಆದರೆ ಪೊಲೀಸ್ ಬಂದರೆ ನಮಗೆ ದಬ್ಬಾಳಿಕೆ ಮಾಡ್ತಾರೆ. ಹಾಂ, ನಮ್ಮ ರಾಜಗೌಡವರು ಯಾವುದೋ ಒಂದು ಉನ್ನತ ಶಿಕ್ಷಣ ಇಲಾಖೆ ಸ್ಥಾಪನೆ ಮಾಡಿಲ್ಲ. ನಮ್ಮ ಹುಡುಗರು ಇಲ್ಲ, ನಾವು ಒಂದು ವಿದ್ಯಾರ್ಥಿಯಾಗಿ ಹೇಳ್ತೀನಿ, ನಾವು ಒಂದು ಊರಿಂದ ಬೇರೆ ಊರಿಗೆ ಹೋಗಿ ಉದ್ಯೋಗಗಳಾಗತ್ತೀವಿ. ಹಾಂ, ಈ ಉನ್ನತ ಶಿಕ್ಷಣ ಇರಲಿಲ್ಲ ಫಸ್ಟ್ ಆಫ್ ಆಲ್. ಹಾಂ, ಈಗ ಮತ್ತೆ ಗಲೀಕರಣ ಇಲ್ಲ, ಯಾವುದೋ ಒಂದು ರಸ್ತೆ ಹಳ್ಳಿ ಇದು ಗಲ್ಲಿ ರಸ್ತೆ ಚೆನ್ನಾಗಿಲ್ಲ. ನೀವು ವಿದ್ಯಾರ್ಥಿಗಳು ಏನಾದರೂ ಸಮಸ್ಯೆ ತೊಗೊಂಡೋಗಿ ಭೇಟಿ ಆದ್ರೆ ನಮ್ಮ ಈ ಥರ ಶಾಲಾ ಕಟ್ಟಡ ಆಗಲಿ ಹೊಸ ಹೊಸ ಕಾಲೇಜುಗಳನ್ನಾಗಲಿ ಸರ್ಕಾರಿ ಕಾಲೇಜುಗಳನ್ನ ತಂಬಂದ್ರೆ ಸ್ಪಂದನೆ ಮಾಡ್ತಾರೆ ಏನಾದ್ರು? ನಮ್ಗೆ ಏನಾದರೂ ಉತ್ತರ ಕೊಟ್ಟಿಲ್ಲ ಅವರು. ಒಂದ್ಸಲ ಹೋಗಿದ್ದೀವಿ ನಾವು, ಹೋಗಿ ಈ ಥರ ಕೇಳೀವಿ, ಬಟ್ ಏನೂ ಉತ್ತರ ಕೊಟ್ಟಿಲ್ಲ, ಯಾವುದೋ ಒಂದು ಶಂಕ್ಷನ್ ಮಾಡಿಲ್ಲ. ಈಗ ವಾಸಲ ನಮ್ಮ ಉರ್ದು ಸಬ್ಜೆಕ್ಟಿಗೆ ಮೌಲಾನಾ ಸ್ಕೂಲ್ ಶಂಕ್ಷನ್ ಆಗಿತ್ತು. ನಮ್ಮ ಯಶವಂತ ಗೌಡ ಸಾಹೇಬರು ಅಲ್ಲ ಅವ್ರು ದಬ್ಬಾಳಿಕೆ ಮಾಡಿ ಅವ್ರು ತೊಂದರು. ನಮಗೆ ಬಂದಿದ್ದು ಶಾಲೆ ಹೋಗಿತ್ತು. ನಮಗೆ ಅವ್ರದ್ದೇನೋ ಅಭಿವೃದ್ಧಿ ಇಲ್ಲರಿ. ಹಿಂದೆ ಮಾಡೋದು BJP ಸರ್ಕಾರ ಮಾಡೋದು, ಈಗ ತಾವು ಉದ್ಘಾಟನೆ ಮಾಡ್ಕೊತ ಹೊಂಟ್ರೆ ಏನೂ ಕೆಲಸನೇ ಇಲ್ಲ ಅವ್ರದ್ದು. ಯಾಕೆ ಮಾಡ್ತಾ ಇಲ್ಲ ಕೆಲಸ ರೀ? ಕೆಲಸ ಯಾರಿಗೂ ಗೊತ್ತಿಲ್ಲ ರೀ. ಅವ್ರು ಒಟ್ಟು ಕೆಲಸನೇ ಇಲ್ಲ ಅವ್ರದ್ದೇನು. ಸಿಂದಗಿ ಮಾಡತ್ತಾರ, ಇಂಡಿ ಮಾಡತ್ತಾರ, ಬಬಲೇಶ್ವರ ಕೆಲಸ ನಡೆದೈತಿ, ಬಾಗೇವಾಡಿ ನಡೆದೈತಿ, ದೇವ್ರಪುರವಾಗಿ ಏನೂ ಅಭಿವೃದ್ಧಿ ಕೆಲಸ ಏನೂ ಇಲ್ಲ ಅವ್ರದ್ದು. ಈಗ ನಿಮ್ಮ ಶಾಸಕರು ಹೋಗಿ ಭೇಟಿ ಆದ್ರೆ ಅವ್ರು ಏನಾದ್ರು ಸಮಸ್ಯೆಗೆ ಸ್ಪಂದಿಸ್ತಾರೆ? ಇಲ್ಲ, ನಮ್ಮ ಸರ್ಕಾರ ಇಲ್ಲ, ನಾವು ಒಂದು ಬಂದ ನೋಡ್ತೀವಿ, ನಮ್ಗೆ ಬಜೆಟಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಅವ್ರು. ಬಡವ್ರಿಗೆ ಏನೂ ಇಲ್ಲ, ಈಗ ಶ್ರೀಮಂತರಿಗೆ ಅದಾರಿ. ನಮ್ಗೇನಾದ್ರು ನೋಡ್ರಿ, ಬಾಳಿಕೆ ಮಾಡಿದ್ರೆ 200 ರೂಪಾಯಿ ಉಳಿತಾ, ರೇಷನ್ ಕಾರ್ಡ್ ಬಂದ್ ಮಾಡ್ಯಾರ, ಅಕ್ಕಿ ಬಂದಾಗಿ 8 ತಿಂಗಳಾಯ್ತು, ಏನೂ ಇಲ್ರಿ. ಮಂದಿ ಕೊಟ್ಟಿದ್ದು ಅಕ್ಕಿ ತಿನ್ನಕತ್ತೀವಿ ನಾವು. ಹೇಳ್ರಿ, ರಾಜಗೌಡ್ರು ಮತ್ತು JDS ಶಾಸಕರದವ್ರು ಮತ್ತು ಕಾಂಗ್ರೆಸ್ನವ್ರು ಮಾಡಕತ್ತಾರ ಅದನ್ನ. ಕಾಂಗ್ರೆಸ್ದವ್ರು ಏನ್ ಮಾಡ್ತಾರ್ರಿ? ಅವ್ರು ಕೊಟ್ಟರೆ ಮಾಡ್ತಾರೆ, ಇಲ್ಲಿಕ್ರಿ ಇಲ್ಲ. ಎಲ್ಲ ಮೋದಿ ಕೈ ಆಗಾದ್ರಿ, ಅವ್ರ ಕೈ ಹಂಗೆ ಏನಾದ್ರಿ ಅಪ್ಪ ಹೇಳಿ ಐತಿಲ್ರಿ. ರಾಜಗೌಡ್ರು ಬಂದಾರ ಬಂದಾರ 10 ಸರ್ತಿ ಬರ್ತಾರ. ಅವ್ರು ದೊಡ್ಡ ಮಾಲಕರು ಅದಾರ, ಒಬ್ಬರು ಅವ್ರ ಮನೆಗೆ ಬರ್ತಾರ ಹೋಗ್ತಾರ. ಬಡವ್ರಿಗೆ ಏನ್ ಕೇಳ್ತಾರ ಅವರು? ನಿಮ್ಮ ಬೀದಿ ವ್ಯಾಪಾರಸ್ಥರು ಏನಾರು ಏನೂ ಇಲ್ರಿ, ಏನು ಮಾಡಿಲ್ಲ. ಏನೂ ಇಲ್ಲ. ನಿಮ್ಗೆ ಏನಾರ ಆದಾಯನಾಗ ಇಲ್ಲ, ಬಡವ್ರು ಅದೀರಿ, ನಿಮ್ಗೆ ಏನಾರು ಮಾಡ್ತೀವಿ ಅನ್ನೋದು ಇಲ್ರಿ ಅಪ್ಪ. ಅವರೇ ಮಾಡ್ಕೋತಾರ, ನಮ್ಗೇನು ಇಲ್ಲ ನೋಡ್ರಿ. ಏನು ಕೆಲಸ ಮಾಡಿಲ್ರಿ. ಮನೆತನ ಹೋದ್ರ ಮಾತಾಡಲ್ಲ, ಎಲ್ಲಿ ಕೆಲಸ ಮಾಡ್ತಾರ್ರಿ? ಹೌದ್ರಿ. ಯಾರಿಗೂ ಏನು ಮಾಡಿಲ್ರಿ. ಈಗ ನನ್ನ ಚುನಾವಣೆಗೆ ಗೆದ್ದು ಬಂದ್ರ ಇದನ್ನ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂತ ಹಿಂಗೇನು ಭರವಸೆ ಕೊಟ್ಟಿದ್ರ? ಕೊಟ್ಟಿದ್ದಾರ್ರಿ. ನಿಮ್ಮ ಸಂಘದವ್ರಿಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಎಲ್ಲ ಹೇಳಿದಾರ್ರಿ, ಏನು ಮಾಡ್ಲಿಲ್ರಿ. ಏನು ಮಾಡಿಲ್ಲ, ಏನು ಮಾಡಿಲ್ರಿ. ಇಲ್ಲ ಏನಾದ್ರು ಸಮಸ್ಯೆ ತಗೊಂಡು ಹೋಗಿ ಬಿಟ್ಟು ಆದ್ರೆ ಸ್ಪಂದನೆ ಮಾಡ್ತಾರ್ರಿ? ಮಾಡಲ್ರಿ. MLA ಅದೀನಿ ಅನ್ನೋದು ಅಷ್ಟೇ. MLA ಅವರು ಒಂದು ರಸ್ತೆ ಮಾಡಿಲ್ಲ, ಏನು ಮಾಡಿಲ್ರಿ. ಅವರು ಬರೇ ಹಳ್ಳಿಗಳೆಲ್ಲ ಬರೇ ಭೂಮಿ ಪೂಜೆ ಮಾಡ್ತಾರೆ. ಅವರು ಭೂಮಿ ಪೂಜೆ ಮಾಡೋದು ಕೆಲಸ ಅಷ್ಟೇ ರೀ ಅವ್ರಿಗೆ. ಕೆಲಸ ಯಾರು ಮಾಡೋರು? ಕೆಲಸ ಮತ್ತೆ ಮುಂದೆ ನೋಡ್ರಿ ಅನ್ನೋದ್ರಿ. ಫಂಡ್ ತಗೊಳ್ಳೋದ್ರಿ, ಬರೇ ಭೂಮಿ ಪೂಜೆ ಮಾಡೋದ್ರಿ. ಈಗ ನಾವು ಅದು ಅಭಿವೃದ್ಧಿ ಮತ್ತು ಇದಕ್ಕೆ ಅವರ ರೈತ ನಿಮ್ಮೆಲ್ಲ ಬೇಡಿಕೆಗೆ ಸ್ಪಂದಿಸುವಂತ ಕೆಲಸ ಮಾಡ್ತಾ ಇಲ್ಲ. ಏನು ಮಾಡಿಲ್ರಿ ಅವ್ರು. ಏನು ಮಾಡಿಲ್ಲ. ನಮ್ಮ 8ನೇ ವಾರ್ಡ್ದಾಗ ಪೂರಾ ರಸ್ತೆ ನೋಡಿದ್ರೆ ನಾವು ಗಾಬರಿ ಆಗ್ತೀರಿ. ಸ್ವಲ್ಪ ಮಳೆ ಬತ್ತಂದ್ರೆ ನಮ್ಗೆ ದಿನ 10 ಮಂದಿ ಇರ್ತೀರಿ, ಅಲ್ಲಿ ಸೈತಾರ್ರಿ. ಮತ್ತು ಆ ಟೈಪ್ ಆಗ್ತೈತೆ ಅದು ರೋಡ. ಮೆಂಬರ್ನೂ ಏನು ಉಪಯೋಗ ಇಲ್ಲ, MLA ಏನು ಉಪಯೋಗ ಇಲ್ಲ ರೀ ಇಲ್ಲಿ. ಹಾಂ ರೀ. ಮುರಾಜ್ ಸ್ಕೂಲ್ ತಂದಿದ್ದಾರೆ, ಆಮೇಲೆ ಬೇರೆದೆಲ್ಲ ಮಾಡಿದ್ರೆ ಅವ್ರಿಗೆ ಯಾವುದು ಸರ್ಕಾರ ಇಲ್ಲ, ಅವ್ರ ಕಡೆ ಏನೋ ಬರಲಿಲ್ಲ ಬಜೆಟ್ ಅವ್ರ ಕೈಲೇ ಮಾಡಲಿಲ್ಲ. ಉಳ್ಕಿದ್ದು ತಮ್ಮ ಅವ್ರು ಬೇಕಾಗಿದ್ದಷ್ಟು ಬಂದಿದ್ದು, ಉಳ್ಕಿದ್ದು ಯಾವ ದೊಡ್ಡ ಪ್ರಮಾಣದಾಗಿ ಬರೋದು ಯಾವ ಬಂದಿಲ್ಲ. ಅವ್ರು ಸರ್ಕಾರದ ಇಲ್ಲ ಅಂತೇಳಿ ಅವ್ರು ಹೇಳ್ಯಾರ ಗೌಡ್ರು. ಈಗೇನೋ ನಿಮ್ಮ ಸಮಸ್ಯೆಗಳನ್ನು ತಗೊಂಡೋಗಿ ಸ್ಪಂದನೆ ಮಾಡ್ತಾರ? ಇಲ್ಲ, ಮಾಡಿದ್ದಾರೆ. ಅದಕ್ಕೇನಿಲ್ಲ, ಏನೇ ಇದ್ರೂ ಸಮಸ್ಯೆ ಪರಿಹಾರ ಹೋಗಿದ್ರೆ ಮಾಡಿಕೊಟ್ಟಿದ್ದಾರೆ. ಏನು ಭರವಸೆ ಕೊಟ್ಟಿದ್ರಿ ಎಲೆಕ್ಷನ್ ಸಂದರ್ಭದಾಗ ನಾ ದೇವ್ರಪ್ಪರಿಗೆ ಇಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ? ಸರ್ಕಾರ ಇಲ್ಲದ ಕಾರಣ ಅವರು ಏನೋ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದು ನಮ್ಗೆ ಅನ್ನಿಸ್ತದ. ಅವ್ರಿಗಂತ ಕೈಯಲ್ಲಂತೂ ಏನೂ ಮಾಡಿಲ್ಲ. ಬಟ್ ಸರ್ಕಾರದ ಇದೂನೇ ಬಂದಿಲ್ಲ ಅವ್ರ ಕಡೆ ಅಂತ ಕೇಳಿವಿ ನಾವು. ಆ ಭರವಸೆ ಕೊಟ್ಟಿದಂದ್ರೂ ಆಗಿಲ್ಲ.
ಮಾಡ್ಲಕತ್ತಾರೆ ಸರ್ಕಾರದಿಂದ ಬಜೆಟೇ ಕೊಡ್ತಾ ಇಲ್ಲಲ್ಲ ಏನು ಕಾಂಗ್ರೆಸ್ ಸರ್ಕಾರ MLA ಅವರಿಗೆ ಬಜೆಟ್ ಕೊಡ್ತಾ ಇಲ್ಲ ಅಂದಾಗ ವಿರೋಧ ಪಕ್ಷದ ನಾಯಕರು ಎಲ್ಲಿಂದ ಕೊಡ್ತಾರ ಅವರು ಅದನ್ನ ಹೇಳ್ರಿ ನಮ್ಮ ಮೊದಲು ಬಜೆಟ್ ಒಟ್ಟ ಬಂದೇ ಇಲ್ಲ ಅಂತ್ರಿ ಬಜೆಟ್ ಎಲ್ಲಿದ್ರಿ ಬಜೆಟೇ ಕೊಡ್ದಾಗ ಈಗ ಎಲ್ಲ ಸರ್ಕಾರ 2,000 ಕೊಡ್ತಾರ ಅವು ಇವು ನಿಗದಿ ಕೊಡ್ತಾರ ಜನರಿಂದ ಏನಂತ ನೀವು ಹೇಳಕ್ ಪ್ರಯತ್ನ ಪಡ್ತೀರ ಅಂದ್ರೆ ನಾವೇನ್ ಹೇಳ್ಬೇಕು ರಾಜಗೌಡ್ರು ಗೆದ್ದ ನಂತರ ಹೊಳ್ಳಿ ಬಂದು ಇಲ್ಲಿ ಊರಾಗ ಸಮಸ್ಯೆ ಅಲ್ಸೋದು ಅಂತ ಏನು ಮಾಡ್ಯಾರಿ CC ರೋಡ್ ಮಾಡ್ಯಾರಿ ಪರವಾನಗಿ ರಸ್ತೆ ಡಾಂಬರೀಕರಣ ಮಾಡ್ಯಾರ ಅಲ್ಲಿಂದ ಮತ್ತು ಇಲ್ಲಿ MG ಕುರಿ ಸರ್ಕಲಿಂದ MG ಕುರಿ ರೋಡ್ ಮಾಡಿದಾರ ಅಲ್ಲಿಂದ ಗ್ರಾಮದಲ್ಲಿ ಮಾಡ್ಯಾರ ಗುಡಿ ಗುಂಡಾರ್ಗಳಿಗೆ ಇದು ಮಾಡಿದಾರ ಇಲ್ಲಿ ಬಾಗೇಡ್ಲಿದ್ದ ನಮ್ಮ ಕರ್ಮಣ್ಣಾಡ್ ರೋಡ್ ಹಾಕ್ಯಾರಿ ಮತ್ತು ಬಾಗೇಡ್ಲಿದ್ದ ಅದು ನಮ್ಮ ಕರ್ಬಟ್ನಾ ಕ್ರಾಸ್ಲಿದ್ದ ಅದು ಸಲಾಡ್ಗಿ ರೋಡ್ ರೀ ಮತ್ತು ಇದು ಹಿಪ್ಪರಗಿಲಿದ್ದ ಸಲಾಡ್ಗಿ ರೋಡ್ ಮಾಡ್ಯಾರ್ರಿ ಮತ್ತು ಎಲ್ಲೆಲ್ಲಿ ತಾಂಡೆಗಳಿಗೆ CC ರೋಡ್ ಅವೆಲ್ಲ ಮಾಡ್ಯಾರಿ ರೋಡ್ಗಳೆಲ್ಲ ನೀರಾವರಿ ಮಾಡಕ್ಕೆ ಏನಾರ ಪ್ರಯತ್ನ ಮಾಡಿ ನೀರಾವರಿ ಅವ್ರು ಫೋನ್ ಮಾಡಿದ್ರೆ ನೀರು ಬಿಡಿಸ್ತಾರೆ ನಾವೇ ನೂರು ಸಲ ಫೋನ್ ಮಾಡೀವ್ರಿ ಯಾವಾಗ ನಮಗೆ ನೀರು ಕಮ್ಮಿ ಬೀಳ್ತದೆ ಅವಾಗ ಕ್ಯಾನಲ್ಲೇ ಅವ್ರಿಗೆ ಫೋನ್ ಮಾಡಿದ್ರೆ ನೀರು ಬಿಡ್ತಾರೆ ಅವ್ರು ಬೇಕಾದವ್ರಿಗೆ ಅಲ್ಲಿ ಕಾಲೇಜ್ ಬಲ್ಲಿ ಇಟ್ಟು ಮಾಡ್ಯಾರ ಉಳ್ಕಿದವ್ರು ಏನೂ ಮಾಡಿಲ್ಲ ಈ ಕಡೆ ಈಗ ನೀವು ರೈತರಿಗೆ ನಿಮ್ಮ ನೀರಾವರಿ ಕಾಲುವೆ ನೀರು ಬಿಡಿಸೋದಾಗ್ಲಿ ಇನ್ನಷ್ಟು ಹೆಚ್ಚು ನೀರು ಭೂಮಿ ನೀರು ಕೊಡಿಸೋದಾಗ್ಲಿ ಅಂತ ಏನು ಮಾಡಾಕತ್ತಾರ ಏನೂ ಮಾಡಿಲ್ಲ ಅವ್ರು ಕಮ್ಮಿ ಒಳಗೆ ಅವು ಒಬ್ರಿಗೆ ಬಂದು ಒಬ್ರಿಗೆ ಇಲ್ರಿ ಇಲೆಕ್ಷನ್ ಏನು ಭರವಸೆ ಕೊಟ್ಟಿದ್ರಿ ಅವರು ಗೆಲ್ಲೋತ್ನ್ಯಾಗ ಕೊಟ್ಟಾರ ಬಿಡ್ರಿ ಅವಾಗಿನ ಮಾತು ಈಗ ಅದಾವನ್ರಿ ಇಲ್ರಿ ನೀವೇನು ಹೇಳ್ತೀರಿ ಸರ್ ರಾಜಗೌಡ್ರ ಕೆಲಸ ಮಾಡ್ಯಾರ ಇಲ್ಲಿ ಕ್ಷೇತ್ರದಾಗ ಕೆಲಸ ಮಾಡ್ಯಾರ ಏನೇನು ಮಾಡ್ಯಾರ ನಮ್ಗೆ ಅಲ್ಲಿ ನಮ್ಮೂರು ಸಂಕನಾಡ್ರಿ ಇಲ್ಲೇ ಹೂವಿನಪ್ರಿ ಅಂತಕ ನಮ್ಮ ಊರಿಗೆ 20 ವರ್ಷ ಆಗೈತಿ ನೀರ ಬಂದಿದ್ದಿಲ್ಲ ಕೆರೆಗೆ ರೀ ಅವ್ರು ಪ್ರಯತ್ನ ಮಾಡಿ ರಾತ್ರಿ 8ಕ್ಕೆ ಬಂದು ಕೆನಲ್ ಬತ್ತೆ ಮ್ಯಾಗ ಬಂದು ಎಲ್ಲ ಇಂಜಿನಿಯರ್ಗಳನ್ನ ಕರೆಸಿ ನಮ್ಮ ಕೆರೆ ತುಂಬಕ್ಕೆ ಭಾಳ ಅನುಕೂಲ ಮಾಡಿಕೊಟ್ಟಾರೆ ಈಗ ನೇರವಾಗಿ ನಾವು ಒಂದು 2-3 ಸಲ ಚರ್ಚೆ ಮಾಡಿದ್ದೀವಿ MLA ಜೊತೆ ಚರ್ಚೆ ಮಾಡಿದ್ದೀವಿ ಆದರೆ ಜವಡಿಗೆಯಲ್ಲಿ ಒಂದು ದೊಡ್ಡ ಸಂಸ್ಥೆ ಇದೆ ದೇವಸ್ಥಾನ ಇದೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಸಹಿತವಾಗಿ 20 ವರ್ಷವಾಯ್ತು ಅಲ್ಲಿ ಕನಿಷ್ಠ ಸೊಲ್ಲಾಪುರ ಮಹಾರಾಷ್ಟ್ರ ಆಂಧ್ರ ಎಲ್ಲ ಜನರು ಆ ಭಕ್ತಾದಿಗಳು ಬರ್ತಾರೆ ಅಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿಲ್ಲ ಅದನ್ನು 2 ಸಲ ಚರ್ಚೆ ಮಾಡಿದ ಹೊತ್ತಿನಾಗ ಕೆಲವು ಮಂದಿ MLA ಮಾನ್ಯ MB ಪಾಟೀಲ್ ಬಂದಿದ್ದರು ನಮ್ಮ ಗುಡಿಗೆ ಲೋಕಾರ್ಪಣೆ ಮಾಡೋ ಹೊತ್ತಿನಾಗ MB ಪಾಟೀಲರು ಈ ಮಾಹಿತಿಗೆ ಈ ಗ್ಯಾರಂಟಿ ಯೋಜನೆಗಳಿಂದ ನಮ್ಮ MLAರಿಗೆ ಅಭಿವೃದ್ಧಿ ಕೆಲಸದ ತೊಂದರೆ ಆಗಿ ನಿಂತದಂತ ಹೇಳಿಕೆ MLA ಸಾಹೇಬರಿಗೆ ಬಿಫೋರ್ ಅಂದರೆ ಮೊದಲನೇ ಹಂತದಲ್ಲಿ DK ಶಿವಕುಮಾರ್ ಅವರು ಏನು ಪ್ರಾಮಿಸ್ ಮಾಡಿದ್ರು ಇದೇ ರೀತಿ ಸಾರ್ವಜನಿಕ ವೇದಿಕೆಯಲ್ಲಿ 5 ಗ್ಯಾರಂಟಿಗಳು ಪ್ರತಿ ತಿಂಗಳು ನಿಮ್ಮ ಖಾತೆಗಳಿಗೆ ಚಾಚು ತಪ್ಪಿರ ಜಮಾ ಮಾಡ್ತೇವೆ ಅಂತಕ್ಕಂಥದ್ದನ್ನ ನಾವು ಹೇಳಿಲ್ಲ ಉಪಮುಖ್ಯಮಂತ್ರಿಗಳು ಹೇಳಿದ್ದು ಕಟ್ ಮಾಡಿ ಆಫ್ಟರ್ ವಿಡಿಯೋ ಹಾಕಿದ್ರೆ ಜನಗಳಿಗೆ ಇವತ್ತೇನು ಬೆಲೆ ಏರಿಕೆ ಮತ್ತೊಂದು ಮಗದೊಂದು ಇವೆಲ್ಲವೂ ಇದ್ರ ಮೂಲಕ ಬರೇ ಆಗ್ತಾ ಇದ್ದಾರೆ ಪ್ರತಿನಿತ್ಯ ಜೇಬಿಗೆ ಕತ್ರಿ ಆಗ್ತಾ ಇದ್ದಾರೆ ಜನಗಳಿಗೆ ಆ ತೆರಿಗೆ ಯಾವಾಗ ಕಲೆಕ್ಟ್ ಆಗ್ತದೋ ಆಗೆಲ್ಲ ನಾವು ಗ್ಯಾರಂಟಿಗಳು ಕೊಡ್ತೀವಿ ಸ್ವಲ್ಪ ತಡೀರಿ ಅಂತ ಹೇಳವ್ರೆ ಉಪಮುಖ್ಯಮಂತ್ರಿಗಳು ಪ್ರಣಾಳಿಕೆಯಲ್ಲಿ ಹೇಳದಂಥವ್ರು ಯಾರು ಕಾಂಗ್ರೆಸ್ ಸರ್ಕಾರ ಪ್ರಣಾಳಿಕೆ ಬಿಟ್ಟರು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಕೊಡ್ತೀವಿ ಅದೆಂಥದ್ದು ಯುವನಿಧಿ ಕೊಡ್ತೀವಿ ಗೃಹಜ್ಯೋತಿ ಅಂದರು ನಾವೇನು ಕೇಳಲಿಲ್ಲ ಜನ ಕೇಳಲಿಲ್ಲ ಅವರೇ ಹೇಳಿರ್ತಕ್ಕಂಥದ್ದು ಬಿಫೋರ್ ಆಫ್ಟರ್ ವಿಡಿಯೋ ನಿಮ್ಮ ಕಣ್ಣು ಮುಂದೆ ಇದೆ ಅವರೇ ಉತ್ತರ ದೇವರು ಹಿಪ್ಪರಿಗೆ ಮತಕ್ಷೇತ್ರ ಶಾಸಕ ಆಗಿರ್ತಕ್ಕಂಥ ರಾಜಗೌಡ ಪಾಟೀಲ್ ನಮ್ಮ ಜೊತೆ ಇದ್ದಾರೆ ಅವರು 2 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಅನ್ನೋದನ್ನ ಅವರಿಂದ ಕೇಳೋಣ ಸರ್ ಈಗ 2 ವರ್ಷದಲ್ಲಿ ತಾವು ಶಾಸಕರಾಗಿ ಏನೆಲ್ಲ ಕಾರ್ಯ ಮಾಡಿದ್ದಾರೆ ಸರ್ ಈಗ ನಮ್ಮ ಕ್ಷೇತ್ರನ ನಾನು ಕಳೆದ 2 ಚುನಾವಣೆ ಸೋತೀನಿ 3ನೇ ಚುರ್ತಿ ಗೆದ್ದೀನಿ ಯಾವ ಊರಲ್ಲಿ ಏನು ಅವಶ್ಯಕತೆ ಇದೆ ಏನು ಮೂಲಭೂತ ಸೌಕರ್ಯ ಬೇಕನ್ನೋಂಥದ್ದು ಅರ್ಥಕೊಂಡು ಯಾಕಂದ್ರೆ ಇವತ್ತು ನಾನು ಅಪೋಸಿಷನಲ್ಲಿ ಇರೋದ್ರಿಂದ 5 ಗ್ಯಾರಂಟಿ ಇರೋದ್ರಿಂದ ಅನುದಾನ ಕೊರತೆ ಇರೋದ್ರಿಂದ ಆ ಊರಿಗೆ ಏನು ಇಂಪಾರ್ಟೆಂಟ್ ಅದ 1-2 ಕೆಲಸ ಅವನ್ನ ಅರ್ಥ ಮಾಡಿಕೊಂಡು ಅವೇ ಕೆಲಸ ಮಾಡುವಂಥದ್ದು ಮಾಡೀನಿ ಕೆಲವೊಂದು ರೋಡ್ಸ್ ಮಾಡೀನಿ ಕೆಲವೊಂದಲ್ಲಿ ನೀರಾವರಿ ಮಾಡೀನಿ ಕೆಲವೊಂದು ಫಿಲ್ಟರ್ ಹಾಕ್ಸೀನಿ ಕೆಲವೊಂದು ಕಡೆ CC ರಸ್ತೆಗಳು ಮೌಲಾನಾ ಆಜಾದ್ ಸ್ಕೂಲು ಪ್ರಜಾಸೌಧ ಈ ಥರ ಮಾಡ್ಕೊಂಡು ಈಗ ಗ್ಯಾರಂಟಿ ಯೋಜನೆಯಿಂದ ಏನು ಅನುದಾನ ಸಿಗ್ತಾ ಇಲ್ಲ ಸರ್ ಅನುದಾನ ನಾವು ಪ್ರಯತ್ನ ಮಾಡ್ಬೇಕಲ್ಲ ಅನುದಾನ ಇಲ್ಲದ ಕೂತ್ರೆ ಹೆಂಗೆ ಜನ ಆಶೀರ್ವಾದ ಮಾಡಿರ್ತಾರೆ ತಕ್ಕ ಮಟ್ಟಿಗೆ ಏನೋ ಒಂದಿಟ್ಟು ಮಾಡಕ್ಕೆ ಇದಿಷ್ಟು ದೇವರಿಪ್ರಿಗೆ ಮತಕ್ಷೇತ್ರ ಜನರ ಅಭಿಪ್ರಾಯ JDSನ ಶಾಸಕ ರಾಜಗೌಡ ಪಾಟೀಲ್ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅನ್ನುವ ಅಭಿಪ್ರಾಯ ಕೂಡ 70% ವ್ಯಕ್ತವಾಗಿರುವಂಥದ್ದು ಇನ್ನು ಉಳಿದಂತೆ ಕೆಲವು ಅವರ ಅಭಿಮಾನಿಗಳಾಗಿರ್ಬೋದು ಕೆಲವು ಜನರು ಮಾತ್ರ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಕ್ಷಣ ಕ್ಷಣದ ಮಾಹಿತಿಯಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ